ಮೂವಿ ತುಂಬಾ ಚೆನ್ನಾಗಿದೆ. ಧ್ರುವಣ್ಣ ಮತ್ತು ನಮ್ಮ ಪ್ರೇಮ್ ಸರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರದ ಹೆಮ್ಮೆ ಈ ಕೇಳಿ ಎಲ್ಲಾರು ಬಂದು ನೋಡಿ. ಅದ್ರ ಜೊತೆಗೆ ಇದು ಆರಂಭ, ಅಂತ್ಯ ಅಲ್ಲ, ಇದು ಆರಂಭ. ಇವತ್ತಿಂದ ಆರಂಭ ಅಣ್ಣ. ಕೇಳಿ ಉತ್ಸವ ತುಂಬಾ ಎಲ್ಲ ಕರ್ನಾಟಕದಾದ್ಯಂತ ತುಂಬಾ ಚೆನ್ನಾಗಿ ಓಡುತ್ತೆ. ಸೊ ಎಲ್ಲಾರು ಬಂದು ನೋಡ್ಬೇಕು. ಓಕೆ, ಇನ್ನೊಂದೇನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಒಂದು 1 ಇಯರ್ ಇಂದ ರಿಲೀಸ್ ಮಾಡ್ತೀನಿ ಅನ್ಕೊಂಡು ಮುಂದಾಗ್ತಾನೆ ಇದ್ರು. ಬಟ್ ಫೈನಲ್ ಆಗಿ ಇವತ್ತು ರಿಲೀಸ್ ಆಗಿದೆ. ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಸೊ ಈ ತರ ಒಂದು ಕ್ವಾಲಿಟಿ ಮೂವಿ, ಪ್ರತಿಯೊಂದು ಸೀನು, ಪ್ರತಿಯೊಂದು ಫ್ರೇಮ್ ಸರ್ ಎಷ್ಟು ಖರ್ಚು ಮಾಡಿದ್ದಾರೆ. ಸೊ ಪ್ರತಿಯೊಂದು ಸೀನು ಇಷ್ಟು ಖರ್ಚು ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗೇ ಆಗುತ್ತೆ ಸರ್. ವರ್ತಿದೆ ಖಂಡಿತ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಪೈಸಾ ವಸೂಲ್ ಅಂತೀರಾ? 100% ಸರ್, 100% ಮತ್ತೆ ನೋಡ್ಬೇಕು ಸರ್. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಕನ್ನಡ ಚಿತ್ರರಂಗ ಇದೇ ತರ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡ್ಬೇಕು. ಸಾಂಗ್ ಎಲ್ಲ ಹೇಗಿದೆ? ಫೈಟ್ ಎಲ್ಲ ಹೇಗಿದೆ? ಸರ್ ಪ್ರತಿಯೊಂದು ಡ್ಯಾನ್ಸ್ ಮಾಡೋ ತರ ಇದೆ. ಪ್ರತಿಯೊಂದು ಸಾಂಗ್ ಸಾಂಗ್ ಕತೆ ಸಮೇತ ಹೋಗುತ್ತೆ ಸರ್. ಫಿಲ್ಮ್ ಜೊತೆಗೇನೆ ಸಾಂಗ್ ಹೋಗತ್ತಾ ಇದೆ. ನಮ್ಗೆಲ್ಲೂ ಒಂಥರ ಬೋರ್ ಅಂತ ಎಲ್ಲೂ ಅನ್ಸೋದಿಲ್ಲ. ಪ್ರತಿಯೊಂದು ಸೀನು, ಪ್ರತಿಯೊಂದು ಸಾಂಗ್ ತುಂಬಾ ಚೆನ್ನಾಗಿದೆ. ಓಕೆ, ಅದೇ ಪ್ರೇಮ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಇದು KD ಫಸ್ಟ್ ಬಂದ್ಬಿಟ್ಟು ಬರೀ ಟ್ರೈಲರ್ ಆಗಿರುತ್ತೆ, ನೆಕ್ಸ್ಟ್ ಮೂವಿ ಇನ್ನು ನಿಜ ಸರ್. ಇದೊಂದು ಟ್ರೈಲರ್ ತರನೇ ಇತ್ತು. ಇನ್ಮೇಲೆ ಸುದೀಪ್ ಅಣ್ಣ ಹಾಗೂ ಧ್ರುವ ಅಣ್ಣ ಮತ್ತೆ ರಮೇಶ್ ಅರವಿಂದ್ ಸರ್ ಟ್ವಿಸ್ಟ್ ಅಂತೂ ಎಲ್ಲರೂ ಬಂದು ನೋಡ್ಬೇಕು. ನಾವು ಹೇಳಬಾರ್ದು. ಪ್ರತಿಯೊಂದು ಟ್ವಿಸ್ಟ್ ಸೆಕೆಂಡ್ ಪಾರ್ಟ್ ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಪಾರ್ಟ್ ಎಲ್ಲರೂ ವೈಟಿಂಗ್. ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ಒಳ್ಳೇದು ಸರ್ ಸೆಕೆಂಡ್ ಪಾರ್ಟ್. ಥ್ಯಾಂಕ್ ಯು ಸರ್. ಧ್ರುವ ನನ್ ಫಸ್ಟ್ ಫೈಟ್ ಐತೆ. ಆ ಎಮೋಷನ್ ಗೆ, ಆ ಫೈಟ್ ಗೆ, ಅದ್ರ ಜೊತೆ BGM ಮಿಕ್ಸ್ ಆದ್ರೆ ಜಿಗ ಫುಲ್ ಪೈಸಾ ವಸೂಲ್. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದಿದ್ಕೆ. ಲಾಸ್ಟ್ ಮಾರ್ಟಿನ್ ಬಂದಿತ್ತು, ಈಗ ಬಂದ್ಬಿಟ್ಟು KD. ಯಾವ ಲೆವೆಲ್ ಅಲ್ಲಿ ಇದೆ ಅಂತ? ಸೂಪರ್ ಆಗಿದೆ ಮೂವಿ. ಯಾವಾಗಿದ್ರು ಅವ್ರು ನಮ್ಮ ಬಾಸೆ. ನಾವು ಮಾರ್ಟಿನ್ ಮೂವಿನ ಫಸ್ಟ್ ನೋಡ್ತೀವಿ. ತುಂಬಾ ಚೆನ್ನಾಗಿದೆ ಮೂವಿ. ಓಕೆ, ಥ್ಯಾಂಕ್ ಯು. ಸೂಪರ್. ಬನ್ನಿ. ಸೂಪರ್ ಆಗಿದೆ ಧ್ರುವಣ್ಣಂದು. ಸೂಪರ್ ಇತ್ತು, ಚೆನ್ನಾಗಿದೆ ಮೂವಿ. ಓಕೆ, ತುಂಬಾ ಸೂಪರ್. ಓಕೆ, ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್ ಸೂಪರ್ ಆಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಬಾಸ್ ಆಕ್ಟಿಂಗ್ ಮಾತ್ರ ಸೂಪರ್. ಓಕೆ, ನೆಕ್ಸ್ಟ್ ಲೆವೆಲ್ ಇದೆ ಸರ್ ಮೂವಿ ಮಾತ್ರ. ಚೆನ್ನಾಗಿದೆ, ಫ್ಯಾಮಿಲಿ ಮೂವಿ, ಎಲ್ಲರೂ ಬಂದು ನೋಡಬಹುದು. ಬನ್ನಿ ಬ್ರೋ, ಈ ಕಡೆ ಬನ್ನಿ. ಪ್ರೇಮ್ ಸರ್ ಯಾವಾಗೂ ಏನು ಒಳ್ಳೊಳ್ಳೆ ಮೂವಿ ಕೊಡ್ತಾ ಇದ್ರು ಕನ್ನಡ ಇಂಡಸ್ಟ್ರಿಗೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಧ್ರುವ ಸರ್ ಇನ್ನ ತುಂಬಾ ಚೆನ್ನಾಗಿ ಎತ್ತಿ ತೋರಿಸಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಮೂವಿ ಬಾಸ್ ಮೂವಿ ಸೂಪರ್ ಆಗಿದೆ. ನೆಕ್ಸ್ಟ್ ಪಾರ್ಟ್ 2 ನೋಡ್ಬೇಕು. ಎಲ್ಲರೂ ಬಂದು ನೋಡ್ಲೇಬೇಕು. ಡೈಲಾಗ್ ಏನಾರ ಹೇಳ್ತೀರಾ? ಡೈಲಾಗ್ ಸೂಪರ್ ಆಗಿದೆ. ಏನ್ ಇಷ್ಟ ಆಯ್ತು KD ಅಲ್ಲಿ? ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ. ಓಕೆ, ಅಂದ್ರೆ ಪಾರ್ಟ್ 2 ವೇಟ್ ಮಾಡ್ತಿದ್ರಾ ಅಥವಾ ಏನು? ವೇಟ್ ಮಾಡ್ತಾ ಇದೀವಿ. ಬರುತ್ತಂತೀರಾ ಪಾರ್ಟ್ 2? ಬರುತ್ತೆ. ಜೈ ಟಿ ಬಾಸ್. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಸರ್ ಚೆನ್ನಾಗಿದೆ ಸರ್. ಸೆಕೆಂಡ್ ಪಾರ್ಟ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಸರ್ ಫ್ಯಾಮಿಲಿ ಎಲ್ಲ ನೋಡ್ಬೋದು. ಆಲ್ ದ ಬೆಸ್ಟ್. ಅಣ್ಣ, ಇವಾಗ ತಾನೇ ಫ್ಯಾನ್ ಶೋ ನೋಡ್ಕೊಂಡ್ ಬಂದ್ರಿ. ಜೋಗಿ ಮೂವಿಲಿ ಶಿವಣ್ಣ ಹೆಂಗೋ, ನಮ್ಮ ಕರಿಯಾ ಮೂವಿಲಿ ದರ್ಶನ್ ಸರ್ ಹೆಂಗೋ, ನಮ್ಮ ಎಕ್ಸ್ಕ್ಯೂಸಿ ಮೂವಿಯಲ್ಲಿ ಅಜಯ್ ರಾವ್ ಸರ್ ಮತ್ತೆ ಸುನಿಲ್ ಸರ್ ಹೆಂಗೋ, ಜೋಗಯ್ಯ ಮೂವಿಲಿ ಮತ್ತೆ ಶಿವಣ್ಣ ಹೆಂಗೋ, ಕಾಳಿದಾಸ KDಲಿ ನಮ್ಮ ಧ್ರುವ ಅಣ್ಣ ಪಕ್ಕ ಅದೇ ತರ ಇದಾರೆ. ಈ ಪಿಕ್ಚರ್ ಗಳಲ್ಲಿ ನೀವ್ ಹೆಂಗ್ ಎಲ್ಲಾರು ನೆನ್ಪಿಟ್ಕೊಂತೀರೋ ಅದೇ ತರ KDಲಿ ನಮ್ ಧ್ರುವ ಅಣ್ಣ 100% ಒಂದು ಚರಿತ್ರೆ ಉಳ್ದೋಗ್ತಾರೆ ಸರ್. ಹಿಸ್ಟ್ರಿ ಯಾಕಂತ ಹೇಳಿದ್ರೆ ಯಾರ್ಯಾರು ಹೇಳ್ತಿದ್ರೋ ಮಚ್ಚಿಡಿಯಕ್ ಬರಲ್ಲ, ಫಸ್ಟ್ ಟೈಮ್ ಮಚ್ಚಿಡಿದಾರೆ ಅಂತ ಹೇಳ್ತಾ ಇದೀರೋ, ದಯವಿಟ್ಟು ಬಂದ್ ನೋಡಿ ಸರ್. ಮಚ್ಚಿಡಿಯೋದ್ ಹೆಂಗಂತ ಹೇಳ್ಕೊಟ್ಟವ್ರೆ. ಆಮೇಲೆ ನಮ್ ಬಾಸು ಈ ಮೂವಿಲಿ ಒಂದು ಒಂದು ಡೈಲಾಗ್ ಹೇಳವ್ರೆ. ಮೂವಿಗಳು ನೋಡಿದ್ರೆ ನಾವು ಅದ್ ಹೇಳ್ತೀರಿ, ಗಂಡ್ ಗಾಬರಿ ಆಗಿ ಹೋಗ್ತೀರಾ. ಏನ್ ಹೇಳಿ? ಲವ್ ಸ್ಟೋರಿ ಯಾರು? ದಯವಿಟ್ಟು ಒಂದು ವಿಷಯ ಹೇಳ್ಬೇಕು. ಇದು ನಾನು ಸೆನ್ಸರ್ ಅವ್ರಿಗೆ ಹೇಳ್ತಾ ಇರೋದು. ದಯವಿಟ್ಟು ಸರ್, ಸೆನ್ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದೀನಿ, ದಯವಿಟ್ಟು ಮೂವಿ ಕರೆಕ್ಟ್ ಆಗಿ ನೋಡಿ ಸರ್. ಏನೋ ಒಂದೆರಡು ಸೀನ್ ಅಲ್ಲಿ ಕೊಳೆಗಳು ಮಾಡ್ತಾರೆ, ರಕ್ತ ಇದೆ ಅಂತ ಹೇಳ್ಬಿಟ್ಟು ನೀವು ಸೆನ್ಸರ್ A ಸರ್ಟಿಫಿಕೇಟ್ ಕೊಡೋದಲ್ಲ. ದಯವಿಟ್ಟು ಫ್ಯಾಮಿಲಿ ಸರ್, ಬರೀ ಫ್ಯಾಮಿಲಿ ಬಗ್ಗೆನೇ ಮೂವಿ ಇರೋದು. ಯಾರೋ ತಪ್ಪಾಗಿ ಸೆನ್ಸರ್ ಅವ್ರಿಗೆ ಹೇಳ್ಬಿಟ್ಟು A ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 100% A ರೇಟೆಡ್ ಮೂವಿ ಅಂತೂ ಅಲ್ಲ, US ಸರ್ಟಿಫಿಕೇಟ್ ಕೊಡ್ಬೇಕಿತ್ತು. ಅಂಡರ್ 18 ಅವರಲ್ಲ, ಚಿಕ್ಕ ಮಕ್ಳು ಕೂಡ ಬಂದ್ ಮೂವಿ ನೋಡ್ಬೋದು. ಬಟ್ ಏನಂತ ಹೇಳಿದ್ರೆ ಒಂಚೂರು ರಕ್ತಪಾತ ಒಂಚೂರು ಜಾಸ್ತಿ ಇದೆ ಅಷ್ಟೇ. ಅದು ಬಿಟ್ಟು 100% ಫ್ಯಾಮಿಲಿ ನೋಡೋಂತ ಮೂವಿನೇ. ಅಣ್ಣ ತಮ್ಮ ಹಿಂಗಿರ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ಹೀರೋ, ನಮ್ಮ ರಮೇಶ್ ಸರ್ ಆಗ್ಲಿ, ನಮ್ಮ ಯಾರೋ ಸಂಜಯ್ ದತ್ ಸರ್ ಆಗ್ಲಿ, ನಮ್ ಶಿಲ್ಪಾ ಶೆಟ್ಟಿ ಮೇಡಮ್ ಆಗ್ಲಿ, ನಮ್ ಧ್ರುವ ಅಣ್ಣ ಆಗ್ಲಿ, ನಮ್ ಕಿಚ್ಚ ಸುದೀಪ್ ಅಣ್ಣ ಆಗ್ಲಿ, ಎಲ್ಲರೂ ಸೂಪರ್ ಮಾಡಿದ್ದಾರೆ. ಎಲ್ಲ
ಎಲ್ಲಾರು ದಯವಿಟ್ಟು ಬಂದು ಸಿನಿಮಾ ನೋಡ್ರಿ, ಪೈರಸಿ ಮಾಡಕ್ ಹೋಗ್ಬೇಡ್ರಿ. ಕನ್ನಡ ಸಿನಿಮಾನ ಬೆಳ್ಸೋಣ, ಉಳ್ಸೋಣ. ಎಲ್ಲಾರು ಬಂದಿ ಕೇಳಿನ ಥಿಯೇಟರ್ ಅಲ್ಲೇ ನೋಡ್ಬೇಕು. ಜೈ ಶ್ರೀರಾಮ್, ಜೈ ಆಂಜನೇಯ. ಬಾಸ್ ಹಂಗೆ ಒಂದ್ ಹೇಳ್ತೀನಿ, ಯಾವಾಗ ಹೇಳ್ತೀರಿ? ಅಂಜೋಕೆ ಅಂಜುವ ಕುಲ್ಲ ಅಲ್ಲ ಅದು, ಆಂಜನೇಯನ ಕುಲ ಅದು. ಜೈ ಶ್ರೀರಾಮ್. ಹೇಳ್ಗೋರ ಒಂದ್ ನಿಮಿಷ ಈಗ ಬಂದ್ಬಿಟ್ಟು ಪಾರ್ಟ್ 2 ಗೆ ವೇಟ್ ಮಾಡ್ತಿದ್ದೀರಾ ಅಂತ. ತುಂಬಾ ಸರ್, ಪಾರ್ಟ್ 2 ಹೇಳ್ತಿಲ್ವಾ? ನಮ್ ಬಾಸ್ ಆಲ್ರೆಡಿ ಎಲ್ಲೇ ಇದ್ರಲ್ಲಿ ಇರ್ತಾರೆ, ಜೈಲಲ್ಲಿ. ಏನ್ ಮಾಡ್ತಾರೆ ಅಂತ ಫುಲ್ ಕ್ಯೂರಿಯಾಸಿಟಿ ಇದೆ. ಅದು ಬೇರೆ ನಮ್ ಧ್ರುವಣ್ಣ ಬಂದ್ಬಿಟ್ಟು ಸುದೀಪ್ ಸರ್ ಹತ್ರ ಸ್ಕ್ರೀನ್ ಶೇರ್ ಮಾಡವ್ರೆ. ಸೊ ಸುದೀಪ್ ಸರ್ ಹೆಂಗ್ ಆಕ್ಟ್ ಮಾಡ್ತಾರೆ ಅಂತ ತುಂಬಾ ಟ್ವಿಸ್ಟ್ ಆಗಿದೆ ಸರ್. ಸೊ ನೆಕ್ಸ್ಟ್ ನನ್ಗೊತ್ತಿರೋ ಪ್ರಕಾರ, ನಾವ್ ಮೂವಿ ನೋಡಿರೋ ಯಾರೋ ಆಡಿಯನ್ಸ್ ಪ್ರಕಾರ, ನೆಕ್ಸ್ಟ್ ಮೂವಿ ಇರೋದು ಸುದೀಪ್ ಸರ್ದು ಮತ್ತೆ ನಮ್ಮ ಧ್ರುವಣ್ಣದು ಸ್ಕ್ರೀನ್ ಶೇರ್ ಆಗಿರುತ್ತೆ. ಸೊ ಎಂಟೈರ್ ಕರ್ನಾಟಕ ವೈಟ್ ಮಾಡುತ್ತೆ ಸರ್, ಬರೀ ನಾವಲ್ಲ. ಸುದೀಪ್ ಸರ್ ಫ್ಯಾನ್ಸ್ ಆಗ್ಲಿ, ಧ್ರುವಣ್ಣ ಫ್ಯಾನ್ಸ್ ಆಗ್ಲಿ ಅಪ್ರ ಮಾಡಕಣ ಸರ್. ನೆಕ್ಸ್ಟ್ ಕೇಳಿ ಈಗ 2 ರಿಂದ 3 ವರ್ಷ ಆಗಿತ್ತು ಮಾರ್ಟಿನ್ ಬಂದ್ಬಿಟ್ಟು. ಹೌದು ಸರ್. ಫುಲ್ ಹಬ್ಬ ಅಂತೀರಾ ಸರ್ ವೇಟ್ ಆಯ್ತು ಸರ್, ವೇಟ್ ಮಾಡಿದ್ಕು ಸಾರ್ಥಕ ಸರ್. ನಮಗೂ ಒಂದ್ ಟೈಮ್ ಬರುತ್ತೆ ಅಂತ ಹೇಳಿದ್ರೆ ನಾವು ಇವಾಗ ಕಾಲರ್ ಎತ್ಕೊಂಡ್ ತಿರುಗಾಡೋ ಟೈಮ್ ನಮಗೂ ಬಂದಿದೆ ಸರ್, ಅಷ್ಟೇ, ಇನ್ನೇನಿಲ್ಲ. ಓಕೆ, ಆದ್ರೂ ಕೂಡ ಹೇಟ್ ಮಾಡ್ತಾ ಇದ್ರು ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಸರ್ ಏಟ್ ಏನಿಕ್ ಸರ್, ನಮ್ ಧ್ರುವಣ್ಣ ಏನ್ ಕೆಟ್ಟದ ಮಾಡಿರೋದು, ಪಿಕ್ಚರ್ ಮಾಡಿರೋದು ಸರ್. ಯಾರಿಗೂ ದುಶ್ಮನ್ ಇಲ್ಲ. ಎಲ್ಲಾ ಮೂವಿ ಹೀರೋಗಳು ಬಂದ್ ಮೂವಿ ನೋಡ್ಬೇಕು. ನಾವು ಇವಾಗ ದರ್ಶನ್ ಮೂವಿ ಸರ್ಗೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀರಿ, ನಮ್ ಮುರಳಿ ಸರ್ಗೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀರಿ, ಶಿವಣ್ಣ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀರಿ. ಅವ್ರಿಗೂ ನಾವು ಬ್ಯಾನರ್ ಗಳು ಕಟ್ತೀರಿ. ಎಲ್ಲಾರು ಹೀರೋಗಳೇ ಸರ್, ಅವ್ರು ಕಷ್ಟಪಟ್ಟು ಬಂದಿದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಸೊ ನೀವು ನಮ್ ಧ್ರುವಣ್ಣಂಗ್ ಸಪೋರ್ಟ್ ಮಾಡಿ, ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಸರ್. ಬೆಳೆಸೋಣ ಸರ್, ನಾವು ದುನಿಯಾ ವಿಜಯ್ ಅಭಿಮಾನಿಗಳು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೆ. ಕನ್ನಡ ಫಿಲ್ಮ್ ಬೆಳೆಸಿ, ಕನ್ನಡ ಫಿಲ್ಮ್ ಉಳಿಸಿ. ದುನಿಯಾ ವಿಜಯ್ ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ಗೊತ್ತು. 100 ಜನ ಬಂದಿದ್ದೀರಿ ನಾವೇ ಟೋಟಲ್. ಫಿಲಿಮ್ ಅಂತೂ ಸೂಪರ್ ಆಗೈತೆ. 100% ಹೊಡುತ್ತೆ. ಕನ್ನಡ ಫಿಲಿಮ್ ನ ಪ್ರತಿಯೊಬ್ಬರು ಬೆಳೆಸಿ ಉಳಿಸಿ ಅಷ್ಟೇ. ಅಲ್ಲ, ಫೈಟ್ ಆಗಿದೆ ಮತ್ತೆ ಸಾಂಗ್ ಎಲ್ಲ ಹೇಗಿದೆ? ಸೂಪರ್ ಆಗೈತೆ. ಯಾಕಂದ್ರೆ ಪ್ರೇಮ ಅವ್ರದ್ದು ಇದು ಆಲ್ಮೋಸ್ಟ್ ತುಂಬಾ ವರ್ಷ ಆದ್ಮೇಲೆ ಇದು ಮೂವಿ ಬರ್ತಾ ಇದೆ. ಸೂಪರ್ ಆಗೈತೆ ಸರ್, ಏನು ಹೇಳಂಗಿಲ್ಲ. ನಮ್ಮ ಹುಡುಗರು ಒಂದ್ 2-3 ದಿವಸದಿಂದ ಕೆಲಸ ಮಾಡ್ತಾ ಇದ್ರು. ಓಕೆ, ನೋಡ್ರಿ, ಅಂದ್ರೆ ಬ್ಯಾನರ್ ಎಲ್ಲ ಕಟ್ಬಿಟ್ಟು ಫುಲ್ ತಮಟೆ ಎಲ್ಲ ಓಡಿಸ್ತಾ ಇದ್ರಿ. ಹೌದು. ನಾವು ಅವ್ರು ಏನೇ ಮಾಡಿದ್ರು ನಾವೆಲ್ಲ ಜೊತೆಲಿ ಇದ್ದೇ ಇರ್ತೀರಿ. ಅರ್ಥ. ಧ್ರುವ ಅಣ್ಣನು ನಮ್ಮ ಅಣ್ಣನೇ, ದುನಿಯಾ ವಿಜಯ್ ನಮ್ಮ ಭಾಷೆ. ಇವ್ರ ಕನ್ನಡ ಫಿಲ್ಮ್ ಯಾವ್ದೇ ಬರ್ಲಿ, ನಾವು ಫ್ರೆಂಡ್ ಅಲ್ಲಿ ಮುಂದೆನೆ ಬಂದು ನಿಂತ್ಕೊಂಡು ಏನ್ ಬೇಕೋ ನಾವು ಕೆಲಸ ಮಾಡ್ಕೊಡ್ತೀವಿ. ಈಗ ಸುದೀಪ್ ಅವ್ರು ಇದಾರೆ, ಮತ್ತೆ ರಮೇಶ್ ಅರವಿಂದ್ ಇದಾರೆ, ರವಿಚಂದ್ರನ್ ಅವ್ರು ಇದಾರೆ, ಶಿಲ್ಪಾ ಶೆಟ್ಟಿ, ಸಂಜಯ್ ದತ್ತು. ಸರ್, ಯಾರ್ದೇ ಫಿಲ್ಮ್ ಆಗ್ಲಿ ನಾವು ಬೇರೆ ಫಿಲ್ಮ್ಗೆಲ್ಲ ಹೋಗಲ್ಲ. ಕನ್ನಡ ಫಿಲ್ಮ್ ಬಂದ್ರೆ 100% ಫಸ್ಟ್ ಶೋಗೆ ಬಂದ್ಬಿಡ್ತೀರಿ. ನಾವು ದುನಿಯಾ ವಿಜಯ್ ಅಭಿಮಾನಿಗಳು ಪ್ರತಿಯೊಬ್ರು ಒಂದು 50 ರಿಂದ 60 ಟಿಕೆಟ್ ಇಸ್ಕೊತೀರಿ. ಪ್ರತಿಯೊಬ್ರು 50 ರಿಂದ 60 ಟಿಕೆಟ್ ಇಸ್ಕೊಂಡು ನಮ್ಮ ಬ್ಯಾಚ್ ಬಂದ್ಬಿಟ್ಟು ಪ್ರತಿಯೊಬ್ರು ನೋಡ್ಕೊಂಡು ಹೋಗ್ತೀರಿ ಅಷ್ಟೇ. ಓಕೆ, ಹೇಳಿ, movie ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು ಫಿಲಮ್. ಅಂದ್ರೆ ಪೈಸಾ ವಸೂಲ್ ಅಂತೀರಾ ಇದು? ಪೈಸಾ ವಸೂಲ್. ಓಕೆ, ಮಾರ್ಟಿನ್ ಆದ್ಮೇಲೆ ಇವಾಗ ಬಂದಿರೋದು ಮೂವಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ. ನಾವು ದುನಿಯಾ ವಿಜಯ್ ಫ್ಯಾನ್. ಬಟ್ ಏನಂದ್ರೆ ಎಲ್ಲಾ ಫಿಲಮ್ ಅಲ್ಲಿ ಹೀರೋಗಳು ಎದೆ ನಿಗಿಸ್ಕೊಂಡ್ ಮಾಡಿದ್ರೆ, ಈ ಫಿಲಮ್ ಅಲ್ಲಿ ಎದೆ ಬಗ್ಸ್ಕೊಂಡ್ ಮಾಡಿದ್ದಾರೆ. ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಓಕೆ, ಅಂದ್ರೆ ಈಗ ಪಾರ್ಟ್ 2 ವೇಟ್ ಮಾಡ್ತೀರಾ ಅಥವಾ ಏನೋ? ಪಾರ್ಟ್ 2 ವೇಟ್ ಮಾಡ್ತಾ ಇದ್ದೀವಿ. ಪಾರ್ಟ್ ವೇಟ್ ಮಾಡ್ತಿದ್ರಾ? ಓಕೆ, ಸುದೀಪ್ ಅವರು ಒಂದು ಲಾಸ್ಟ್ ಎಂಟ್ರಿ ಕೊಡ್ತಾರೆ. ಸಕ್ಕದಾಗಿ ಎಂಟ್ರಿ, ಸಕ್ಕದಾಗಿದೆ. ಓಕೆ, ಥ್ಯಾಂಕ್ ಯು. ಸಾಂಗ್ ಬಗ್ಗೆ ಏನಂತೀರಾ ಬ್ರೋ? ಸಾಂಗ್ಸ್ ಚೆನ್ನಾಗಿದೆ, ಡ್ಯಾನ್ಸ್ ಅಂತೂ ಸೈಕಲ್ ಮಾಡಿದ್ದಾರೆ, ಮೇಕಿಂಗ್ ಚೆನ್ನಾಗಿದೆ. ಮೇಕಿಂಗ್ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದ್ರಿ ಹೇಳಿ ಬ್ರೋ, ಹೇಗಿತ್ತು? ಈಗ ಕೆಡಿ ಮೂವಿ ನೋಡ್ಕೊಂಡ್ ಬಂದ್ರಿ, ಏನ್ ಅನಿಸ್ತು? ಸಕ್ಕದಾಗಿತ್ತ. ಡ್ಯಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡ್ತಾರೆ. ಆದ್ರೆ ಅವ್ರ ಸೈಜ್ಗೆ ಬ್ರೋ, ಆದ್ರೆ ನೋಡೋರ್ ಫಿದಾ ಆಗೋಗ್ಬೇಕು ಅನ್ಕೊಳ್ಳಿ. ಸಕ್ಕದಾಗಿ ಮಾಡೋರೆ ಬ್ರೋ. ಅದೇ ಪಾರ್ಟ್ 2 ಗೋಸ್ಕರ ನಾನ್ ವೇಟ್ ಮಾಡ್ತಾ ಇದ್ದೀನಿ ಬ್ರೋ. ಇದು ಹೊಸ್ತಾಗಿದೆ ಅನ್ಕೊಳ್ರಿ. ಆದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ನಾನೆಲ್ಲೋ ಹೇಳ್ಕೊಳೋಣ ಬ್ರೋ, ಮನ್ಸಲ್ಲಿ ಇರ್ಬೇಕದು. ಮನ್ಸಲ್ಲಿ ತುಂಬಾನೇ ಇದೆ ನಮ್ಗೆ ಪ್ರೀತಿ ಅವ್ರ ಮೇಲೆ. ಒಟ್ಟಲ್ಲಿ ದಿನ 1 ಅವರ್ ಎಕ್ಸ್ಟ್ರಾ ಮಾಡಿದ್ರು ನೋಡ್ಬೋದಾಗಿದೆ. ಬ್ರೋ ಸೈಕ್ ಆಗಿದೆ ಅನ್ಕೊಳ್ಳಿ. ಆದ್ರೆ ಜೈ ಧ್ರುವಣ್ಣ, ಜೈ ಧ್ರುವಣ್ಗೆ. ಸರ್ ಹೇಳಿ, ಇವಾಗ ಕೆಡಿ ಮೂವಿ ನೋಡ್ಕೊಂಡ್ ಬಂದ್ರಿ, ಏನ್ ಅನಿಸ್ತು ಅಂತ? ತುಂಬಾ ಚೆನ್ನಾಗಿತ್ತು ಮೂವಿ. ಅಣ್ಣ ತಮ್ಮನ ಸೆಂಟಿಮೆಂಟ್ ಬ್ಯೂಟಿಫುಲ್ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು ಮೂವಿಯಲ್ಲಿ. ಒಂದೊಂದು ಟ್ವಿಸ್ಟ್ ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ತುಂಬಾ ಚೆನ್ನಾಗಿದೆ. ಇಂತ ಬ್ಯೂಟಿಫುಲ್ ಫಿಲಿಮು ಇನ್ನ ಹಲವಾರು ರೀತಿಯಲ್ಲಿ ಅವರು ಪಿಕ್ಚರ್ ಮಾತ್ರ ಹೀರೋ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಹೀರೋ ಆಗಿದ್ದಾರೆ. ಆಕ್ಚುಲಿ ಮೊನ್ನೆ ಇದ್ರಲ್ಲೆಲ್ಲ ನೋಡ್ತೀವಿ ನಾವು, ರಿಯಲ್ ಲೈಫ್ ಅಲ್ಲಿ ಯಾರಿಗ ಸಹಾಯ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ ಪ್ರತಿಯೊಂದು ಮಾಡ್ತಾರೆ. ಅವ್ರದ್ದು ಅಣ್ಣ ತಮ್ಮನ ಸೆಂಟಿಮೆಂಟ್ ಇತ್ತಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ. ನಮಗೂ ಮೈಯೆಲ್ಲ ತುಂಬ ಅನ್ಸ್ತು ನೋಡ್ತಾ ಇದ್ರೆ ಮೂವಿ. ಇನ್ನ ಏನಾಗತ್ತ ಅಂತ ಪಾರ್ಟ್ 2 ವೇಟಿಂಗ್ ಬರ್ಬೇಕು. ನಿಜವಾಗ್ಲೂ ಹೇಳ್ತಾರೆ, ಪೈಸಾ ವಸೂಲೆ. ತುಂಬಾ ಅದ್ಭುತವಾಗಿದೆ. ಮಾರ್ಟಿನ್ ಆದ್ಮೇಲೆ ಬಂದಿರೋದು, ಹೌದು, ಹೇಗಿದೆ ಅಂತ ತುಂಬಾ ನಮ್ಗೆ ನಾವ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಂತ ಮೂವಿ ಅಂತ. ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ,
ಅವರು ಏನೇನ್ ಮಾಡ್ತಾರ ಅನ್ನೋದು ತುಂಬಾ ಚೆನ್ನಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅಂದ್ರೆ ಅಣ್ಣ ತಮ್ಮನ ಸೆಂಟಿಮೆಂಟ್ ನಮ್ಗೆ ನೋಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ನಾವು ಅಣ್ಣ ತಮ್ಮಂದ್ ಯಾವ ರೀತಿ ಇರ್ಬೇಕು ಅನ್ನೋದು ಒಂದು ಮೈರೋಚನ ಆಗ್ತದೆ. ತುಂಬಾ ಚೆನ್ನಾಗಿತ್ತು. ಫ್ಯಾಮಿಲಿ ಸಮೇತ ಬಂದ್ ನೋಡೋಂತ ಮೂವಿ ತುಂಬಾ ಚೆನ್ನಾಗಿದೆ. ಓಕೆ, ಇನ್ನೊಂದೇನಪ್ಪ ಅಂತಂದ್ರೆ ಈಗ ಪ್ರೇಮ್ ಅವ್ರಿಗೆ ತುಂಬಾ ಜನ ಒಂದಿಷ್ಟು ಟ್ರೋಲ್ ಎಲ್ಲ ಮಾಡ್ತಾ ಇದ್ರು. ಸರ್ಸೆ ಸಾಂಗ್ ಬಂತು, ಏನ್ ಈ ತರ ಸಾಂಗ್ ಡೈರೆಕ್ಷನ್ ಮಾಡಿದಾರ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಟೋಟಲ್ ಮೂವಿ ನೋಡಿರೋ ಟೈಮಲ್ಲಿ ಆ ಸಾಂಗ್ ಬೇಕಿತ್ತ ಅಂತ? ಅಲ್ಲ, ಅದು ಅದ್ರ ಪ್ರಕಾರ ತಿಳ್ಕೊಂಡ್ರೆ ಸಾಂಗ್ ನೆಕ್ಸ್ಟ್ ಲೆವೆಲ್. ಬಟ್ ಅದು ಕಾನೂನು ಪ್ರಕಾರವಾಗಿ ಏನಿದೆ ಅದಾಗಿದೆ. ಬಟ್ ಫಿಲಿಂ ಅಂತೂ 100% ಹೇಳ್ತೀನಿ, ತುಂಬಾ ಬ್ಯೂಟಿಫುಲ್. ಧ್ರುವಣ್ಣ ಮೂವಿ ನಾವು ಹೆಂಗೆ ನೋಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಮೂವಿ. ಡೈರೆಕ್ಷನ್ ಸೂಪರ್ ಆಯ್ತಾರ ಸೂಪರ್. ಪ್ರೇಮ್ ಅವ್ರದ್ದು ಮಾತ್ರ ಎಕ್ಸಿಲೆಂಟ್. ಆವಾಗ ಜೋಗಿ ಯಾವ ರೀತಿ ಇತ್ತು, ಇವತ್ತು ಇದೇ ಮೂವಿನ ಜೋಗಿ ರೀತಿನೇ ನೋಡ್ತಾ ಇದೀವಿ ನಾವು. ಇನ್ನೂ ಚೆನ್ನಾಗಿದೆ, ಬ್ಯೂಟಿಫುಲ್ ಇದೆ. ಪಾರ್ಟ್ 2 ವೇಟಿಂಗ್, ತುಂಬಾ ವೇಟಿಂಗ್. ಹೌದು, ಎಕ್ಸ್ಪ್ರೆಷನ್ ಅಂತೂ ಹೇಳಷ್ಟೇ ಇಲ್ಲ. ಧ್ರುವನಂದು ತುಂಬಾ ಅದ್ಭುತವಾಗಿ ಮಾಡಿದ್ವಿ. ಆಕ್ಷನ್, ಕಾಮಿಡಿ ಪ್ರತಿಯೊಂದು ಆ ಸೀನ್ ಇಂದ ತಗೊಂಡು ಲಾಸ್ಟ್ 8 ಗಂಟೆ ಇಂಟರ್ವ್ಯೂ ತನಕನೂ ನಮ್ಗೆ ಏನಾಗತ್ತೆ ಅನ್ನೋದು ಇದಿತ್ತು. ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್. ಥ್ಯಾಂಕ್ ಯು. ಫ್ಯಾಮಿಲಿ ನೋಡೋಂತ ಸಿನಿಮಾ, ಕುಟುಂಬ ಸಮೇತ ಬಂದು ತಂದೆ ತಾಯಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಬಂದು ನೋಡೋಂತ ಸಿನಿಮಾ ಫ್ಯಾಮಿಲಿ ಸಿನಿಮಾ ಇದು. ಥ್ಯಾಂಕ್ ಯು ಸರ್. ಯಾವ್ದು ಸರ್ ಸಿನಿಮಾ? ಮಹಾಭಾರತನೂ ಓದಿದ್ದೀನಿ, ಭಗವದ್ಗೀತಾನು ಓದಿದ್ದೀನಿ. ಪ್ರೇಮ್ ಸರ್ ಮೇಕಿಂಗ್ ಮಾತ್ರ ಸೂಪರ್. ಒಂದೇ ಮಾತು ಹೇಳೋದು, ಕನ್ನಡ ಇಂಡಸ್ಟ್ರಿನ ಅದ್ರಿಸ್ಬೇಕು ಇನ್ನು. ಹೌದು. ಥ್ಯಾಂಕ್ ಯು. ಅಷ್ಟೇ ಹೇಳಕ್ಕೆ. ಬ್ರೋ ಹೇಳಿ ಬ್ರೋ, ಮೂವಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಬಂದ್ ನೋಡೋ ಅಂತ ಮೂವಿ. ಎಲ್ಲಾರು ಬಂದ್ ನೋಡಿ. ಮಾತ್ರ ಬಾಸ್ ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ. ಮತ್ತೆ ತಮ್ಮನ್ ಅಣ್ಣ ಮತ್ತೆ ಫ್ಯಾಮಿಲಿ ಏನ್ ಸೆಂಟಿಮೆಂಟ್ ಬೇಕೋ ಅದೆಲ್ಲ ತೋರ್ಸ್ಕೊಟ್ಟಿದ್ದಾರೆ. ಮೂವಿಲಿ ಒಳ್ಳೆ ಇದಿದೆ, ಕಂಟೆಂಟ್ ಇದೆ, ಬಂದ್ ನೋಡ್ಬೇಕು ಅಷ್ಟೇ. ಓಕೆ, ನೀವೀಗ ಆಟೋ ಡ್ರೈವರ್ ಅಲ್ವಾ? ಹೌದು ಸರ್. ಓಕೆ, ಆಟೋ ಡ್ರೈವರ್ ಕೂಡ ಹೆಲ್ಪ್ ಮಾಡಿದ್ರು. ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ. ಯಾವ ಹೀರೋಗಳನ್ನು ಮತ್ತೆ ರಾಜಕೀಯ ವ್ಯಕ್ತಿಗಳು ಯಾರೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಅಂತ ಟೈಮಲ್ಲಿ ಆಟೋದವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾರೇ ಆದ್ರೂ ಅಷ್ಟೇ ಕಷ್ಟ ಅಂತ ಅಂದ್ರೆ ಬಾಸ್ ಸ್ಪಂದಿಸ್ತಾರೆ. ಜೈ ಧ್ರುವ ಬಾಸ್. ಓಕೆ, ಮೂವಿ ಎಲ್ಲ ಬಂದ್ ನೋಡಿ, ಚೆನ್ನಾಗಿದೆ. ಓಕೆ, ಈಗ ಸಾಂಗ್ ಡ್ಯಾನ್ಸ್ ಎಲ್ಲ ಆಯ್ತು, ಹೇಗಿತ್ತು ಅಂತ? ಸೂಪರ್ ಆಗೈತೆ. ಓಕೆ ಹೇಳಿ. ಡ್ಯಾನ್ಸ್ ಸೂಪರ್ ಆಗೈತೆ. ಓಕೆ ಅಣ್ಣ ತಮ್ಮರ ಸೀನ್ ಅಂತೂ ಸೂಪರ್ ಆಗೈತೆ. ಓಕೆ ಸೆಂಟಿಮೆಂಟಲ್ ಅದ್ದೂರಿ ಆಗೈತೆ. ಇನ್ನೂ ಒಂದ್ಸತಿ ಬಂದು ನೋಡ್ಬೋದು, ಅದ್ದೂರಿ ಆಗೈತೆ. ಹಾ. ಫ್ಯಾಮಿಲಿ ಅಂತೂ ನೋಡ್ಬೋದು, ಅದ್ದೂರಿ ಬಂದಿ. ಮೂವಿ ಅಂತೂ ಸೂಪರ್ ಆಗೈತೆ ಅಣ್ಣ, ಅದ್ದೂರಿ ಆಗೈತೆ. ಪಾರ್ಟ್ 2 ಬಂದು ವೇಟ್ ಮಾಡ್ತೀವಿ. ಓಕೆ ಅಕ್ಕಿ ಕಷ್ಟಲೆಲ್ಲ ಕೈ ಹಿಡ್ದವ್ರೆ. ಧ್ರುವ ಬಸ್ಸು ಆಟ ಗ್ಯಾಸ್ ಸಿಗ್ದೇನೆ ಪರದಾಡ್ತಿದ್ವು. ಅರ್ಲಿ ಕೈ ಹಿಡ್ದವ್ರೆ. ಆ ಹೀರೋನು ಬಂದ್ ಹೆಲ್ಪ್ ಮಾಡಿಲ್ಲ, ಆಟೋ ಡ್ರೈವರ್ಗೆ ಬಂದ್ ಹೆಲ್ಪ್ ಮಾಡಿದ್ದಾರೆ. ಅದು ಅಭಿಮಾನಕ್ಕೆ ಇದಕ್ಕೋಸ್ಕರ ಬಾಳಿ ಇದಾಗೈತೆ. ಬಂದ್ ನೋಡೋದು, ಇನ್ನೂ ಒಂದ್ಸತಿ ಮೂವಿ ಬಂದ್ ನೋಡೋದು, ಅದ್ದೂರಿ ಆಗೈತೆ ಅಣ್ಣ. ಈಗ ಲೆವೆಲ್ ಅಣ್ಣ ಚೆನ್ನಾಗಿದೆ. ಈಗ ಪ್ರೇಮ್ ಅವ್ರದ್ದು ಜೋಗಿ ಆಗಿರ್ಬೋದು, ಆಮೇಲೆ ಕರಿ ಆಗಿರ್ಬೋದು, ಎಲ್ಲ ಅದಕ್ಕೂ ಜಾಸ್ತಿ ಇದೆ. ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಬಂದು ನೋಡ್ಬೋದು. ಓಕೆ, ಅದಕ್ಕಿಂತ ಇನ್ನೂ ಜಾಸ್ತಿ ಇದೆ. ಜಾಸ್ತಿ ಇದೆ, ಸೂಪರ್ ಆಗಿದೆ. ಓಕೆ, ಅಂದ್ರೆ ಎಷ್ಟು ಲೆವೆಲ್? ಈಗ ಎಷ್ಟು ವೇಟ್ ಮಾಡ್ತಿದ್ರಿ ಅಂತ ಕೇಳಿ. ಇನ್ನು ಪಾರ್ಟ್ 2 ವೇಟ್ ಮಾಡ್ತಾ ಇದೀವಿ. ಓಕೆ, ಅಂದ್ರೆ ಅಷ್ಟು ಚೆನ್ನಾಗಿದೆ. ಇಷ್ಟು ವರ್ಷ ಕೈದಿಟ್ಕೊಂಡು ಸೂಪರ್ ಆಗಿದೆ ಮೂವಿ. ಓಕೆ ಬ್ರೋ, ಹೇಳಿ ಬ್ರೋ, ನೀವೇನಂತೀರಾ? ಇಷ್ಟು ವರ್ಷ ಕಾಯ್ದಕ್ಕೆ ನಮ್ಮ ಬಾಸ್ ಅವರು 4 ವರ್ಷ ಸಿನಿಮಾ ಬಂದು ಇಷ್ಟು ವರ್ಷ ಕಾಯ್ದಕ್ಕೆ ಒಳ್ಳೆ ಮೂವಿ ತೆಗ್ದಾರೆ. ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲ ಬಂದು ಸಪೋರ್ಟ್ ಮಾಡಿ. ನಮ್ಮ ಆಟೋ LPG ಗ್ಯಾಸ್ ಸಿಗ್ಬೇಕಾದ್ರೆ ಯಾರು ಬರಲಿಲ್ಲ ಮುಂದೆ. ಫಸ್ಟ್ ಪೈಂದೆ ಅವ್ರಿಗೆ ಬೆಳೆಯೋದು ಆಟೋದವ್ರು ಎಲ್ಲ ಬಂದು ಫ್ಯಾಮಿಲಿ ಕುಟುಂಬ ಸಮೇತ ಎಲ್ಲರೂ ಬಂದು, ಎಲ್ಲ ಅಭಿಮಾನಿಗಳು ಬಂದು ನಮ್ಮ ಬಾಸ್ ಫಿಲಮ್ ನೋಡಿ ಬೆಳೆಸಿ ಹರ್ಸಿ. ಪಾಪ ಒಳ್ಳೆ ಗುಣ ನಮ್ಮ ಬಾಸ್ತು ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಇಟ್ಟಂತ ಹಾಗೆ ಆಗುತ್ತೆ ಸರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಜೈ ಆಂಜನೇಯ. ಜೈ ಧ್ರುವ ಬಸ್, ಜೈ ಆಂಜನೇಯ, ಜೈ ಡಿ ಬಸ್, ಜೈ ಧ್ರುವ ಬಸ್.